ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿರುವಂಥ ಕೊರಿಯಾಂಡರ್ ಚಿಕನ್ ಗ್ರೇವಿ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಸೂಪರ್ ಆಗಿರುತ್ತೆ. ಚಿಕನ್ ಇಷ್ಟಪಡೋರಿಗೆ ಖಂಡಿತ ರೆಸಿಪಿನ ಮಾಡ್ಕೊಳ್ಳಿ, ಇಷ್ಟಪಟ್ಟು ತಿಂತಾರೆ. ಮಾಡೋದು ಕೂಡ ಸುಲಭನೇ. ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದ್ರೆ ನಿಮಗೋಸ್ಕರನೇ ರೆಸಿಪಿ. ಟ್ರೈ ಮಾಡಿ, ಯಾವ ಥರ ತಂದ ಕಮೆಂಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾವ ಥರ ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಹಸಿರು ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ನಾನು ಒಂದು 10 ರಿಂದ 15 ಗೋಡಂಬಿ ತೊಗೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೇ ಒಂದು ಇಡೀ ಪುದೀನ ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಇಡೀ ಆಗೋಷ್ಟು ಕೊತ್ತಂಬರಿ ತೊಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಗ್ರೀನ್ ಪೇಸ್ಟ್ ಆಗಿ ರುಬ್ಬೋದ್ರಿಂದ ಸೇಮ್ ಅದೇ ಕಲರ್ ಬರುತ್ತೆ. ನಿಮಗೆ ಡಾರ್ಕ್ ಕಲರ್ ಬೇಕಂದರೆ ನಾಟಿ ಕೊತ್ತಂಬರಿ ಯೂಸ್ ಮಾಡಿ, ಆವಾಗ ನಿಮಗೆ ಡಾರ್ಕ್ ಕಲರ್ ಬರುತ್ತೆ. ಇವಾಗ ಒಂಚೂರು ನೀರು ಹಾಕ್ಕೊಂಡಿದ್ದನ್ನು ನುಣ್ಣಗೆ ಕ್ರೀಮಿಯಾಗಿ ರುಬ್ಕೊಂಬರ್ತೀನಿ. ಇವಾಗ ನಾನು ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಚಿಕನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 1/4 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಬೇಕಾಗುತ್ತೆ. ನಿಮಗೆ ಮೊಸರು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಒಂದು ಅರ್ಧ ಹೋಳು ನಿಂಬೆ ರಸ ಕೂಡ ಹಾಕ್ಕೋಬೋದು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ರುಬ್ಬಿರೋ ಅಂಥ ಗ್ರೀನ್ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಡಾರ್ಕ್ ಕಲರ್ ಗ್ರೀನಾಗಿ ಬಂದಿದೆ. ಸೊ ಈ ಥರ ಡಾರ್ಕ್ ಬರಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಳ್ಳಿ. ಅಥವಾ ನಾಟಿ ಕೊತ್ತಂಬರಿ ಅಂದರೆ ನಿಮ್ಗೆ ಈ ಥರ ಒರಿಜಿನಲ್ ಕಲರ್ ಬರುತ್ತೆ. ಫಾರಮ್ ಕೊತ್ತಂಬರಿ ಅಂದರೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ಲೇಸಲ್ಲಿ ಒಂಚೂರು ಉಪ್ಪು ಹಾಕಿ ಕೂಡ ನೀವು ನೆನೆಸ್ಕೋಬೋದು. ನಾನು ಉಪ್ಪು ಹಾಕಿಲ್ಲ, ಯಾಕಂದರೆ ಬೇಯಿಸೋವಾಗ ಉಪ್ಪು ಹಾಕ್ತೀನಿ. ನೀವು ಬೇಕಂದರೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಟೈಮ್ ಇದ್ದರೆ ಒಂದು 1/2 hour ಬಿಡಿ, ಇಲ್ಲಾಂದರೆ ಒಂದು 15 ನಿಮಿಷ ಬಿಟ್ಟು ಕೂಡ ಮಾಡ್ಕೊಬೋದು. ನಾನು ಇಲ್ಲಿ ಒಂದು 15 ನಿಮಿಷ ಬಿಡ್ತೀನಿ. ಆನಂತರ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾರ್ಮಲಾಗಿ ಒಗ್ಗರಣೆಗೆ ಹಾಕೋ ಥರ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಕಾಲು, ಯಾಲಕ್ಕಿ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಲ್ಲು ಸಹ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಏನು ಹಾಕ್ತೀರಿ ಅದನ್ನೆಲ್ಲ ಒಂದೊಂದು ಚೂರು ಹಾಕ್ಕೊಳ್ಳೋದು ಅಷ್ಟೇ ಫ್ಲೇವರ್ಗೋಸ್ಕರ. ಇಲ್ಲಿ 2 ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಈರುಳ್ಳಿನ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡಿ ಸಹ ಹಾಕ್ಕೋಬೋದು. ಗ್ರೇವಿ ಇನ್ನೂ ಟೇಸ್ಟಾಗಿ ಇನ್ನೂ ಜಾಸ್ತಿ ಮಸಾಲೆ ಸಮೇತ ಬೇಕು ಅಂದರೆ ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಇನ್ನೇನು ಗೋಲ್ಡನ್ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನೋವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೋಬೇಕಾಗುತ್ತೆ. ಮಿನಿಮಮ್ ಆದರೂ ಒಂದು 3 ರಿಂದ 4 ನಿಮಿಷ ಈರುಳ್ಳಿನ ಫ್ರೈ ಮಾಡಿ ಆನಂತರ ಮಿಕ್ಸ್ ಮಾಡಿರೋವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಚಿಕನ್ ಗ್ರೀನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಬೌಲಲ್ಲಿರೋಂಥ ಮಸಾಲೆ ವೇಸ್ಟ್ ಮಾಡೋಕ್ಕೋಗಬೇಡಿ. ಅದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿಟ್ಕೊಳ್ಳಿ. ಅದನ್ನು ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಇದನ್ನು ಜಾಸ್ತಿ ನೀರು ಹಾಕಿದೆ ಕಡಿಮೆ ನೀರಲ್ಲೇ ಚೆನ್ನಾಗಿ ಗ್ರೇವಿ ಮಾಡೋಕ್ಕೆ ರೆಸಿಪಿ ತಂದಿರೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಎಷ್ಟೊಂದು ನಾನ್ ವೆಜ್ ರೆಸಿಪಿಗಳು ಹಾಕಿದ್ದೀನಿ. ಹೊಸದಾಗಿ ನೋಡೋರಿಗೆ ಪ್ಲೇಲಿಸ್ಟಲ್ಲಿ ಹೋದರೆ ನಿಮ್ಗೆ ಎಲ್ಲ ಥರ ರೆಸಿಪಿನೂ ಸಿಗುತ್ತೆ. ಎಲ್ಲ ಫೆಸ್ಟಿವಲ್ಗೆ ಯಾವ ಥರ ರೆಸಿಪಿ ಬೇಕಂತಲೂ ಹಾಕಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಇನ್ನೇನು ಎಣ್ಣೆ ರಿಲೀಸ್ ಆಗ್ತಾಯಿದೆ ಅನ್ನೋವಾಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಖಾರದ ಪುಡಿ ಏನು ಹಾಕಿಲ್ಲ, ಪೆಪ್ಪರ್ ಪುಡಿನೂ ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅಂತೀನಿ, ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ಮಸಾಲ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಮಟನ್ ಮಸಾಲ, ಎಗ್ ಮಸಾಲ ಯಾವುದಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲಾಂದರೆ ಬೇರೆ ಗರಂ ಮಸಾಲ ಸಹ ಹಾಕ್ಕೋಬೋದು. 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ. ಹಾಗೆ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಯಾಕೆ ಸ್ಪೈಸಸ್ ಎಲ್ಲ ಹಾಕಿದ್ದೀರಲ್ಲ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ನಾವು ಆ ಬೌಲಲ್ಲಿ ನೀರು ಹಾಕಿಟ್ಟಿದ್ರಲ್ಲ ಆ ನೀರು ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ನೀರೇ ಬೇಕಾಗಿಲ್ಲ ಅಂದರೆ ಇನ್ನೊಂದು ಚೂರು ಮಸಾಲೆಗೆ ಒಂದು ಚೂರು ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೋಬೋದು. ನಾನು ಯಾವ ಥರ ಅಂತ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಆ ಬೌಲಲ್ಲಿ ನಾನು ಒಂದು ಅರ್ಧದಿಂದ 3/4 ಕಪ್ ಆಗೋಷ್ಟು ನೀರು ಹಾಕಿಟ್ಕೊಂಡಿದ್ದೆ. ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮಾಡ್ಕೊಂಡಿದ್ದನ್ನು ಯಾವ ರೀತಿ ಅಂದರೆ ಆಲ್ರೆಡಿ ನಾವು ಒಂದು 3 ರಿಂದ 4 ನಿಮಿಷ ಚಿಕನ್ನ ಫ್ರೈ ಮಾಡಿರ್ತೀರಿ. ಇವಾಗ ನೀರು ಹಾಕಿದ ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಐ ಫ್ಲೇಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೊತೀರಿ. ಒಟ್ಟು ಇವಾಗ 10 ನಿಮಿಷ ಆಗೋಗುತ್ತೆ. ಅಂದರೆ ಫಸ್ಟು ಚಿಕನ್ ಮಸಾಲೆ ಹಾಕಿದಾಗ 5 ನಿಮಿಷ, ಇವಾಗ ಒಂದು 5 ನಿಮಿಷ, ಒಟ್ಟು 10 ನಿಮಿಷ ಆಗಿರುತ್ತೆ. ಸೊ 10 ನಿಮಿಷ ಇದನ್ನು ಆವಾಗವಾಗ ಸೌಟಿಂದ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನೇನು ಮಸಾಲೆ ಎಲ್ಲ ಗಟ್ಟಿಯಾಗಿದೆ, ಕಲರು ಚೇಂಜ್ ಆಗಿ ಗ್ರೇವಿ ಥರ ಬರ್ತಾಯಿದೆ ಅನ್ನೋವಾಗ ಸ್ಟವ್ನ ಇಮಿಡಿಯೇಟ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟು ಇದನ್ನು ಮಿನಿಮಮ್ ಆದರೂ ಒಂದು 15 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಯಾವ ಥರ ಅಂದರೆ
ಪೂರ್ತಿ ಕಂಪ್ಲೀಟಾಗಿ ಗ್ರೇವಿ ಥರ ಆಗಿ ಎಣ್ಣೆ ಎಲ್ಲ ರಿಲೀಸ್ ಆಗಿ ಕಲರ್ ಚೇಂಜ್ ಆಗಬೇಕು. ನಿಮ್ಗೆ ಆ ಥಿಕ್ನೆಸ್ ನೋಡಿದಾಗ ಗೊತ್ತಾಗುತ್ತೆ. ನಾನು ತೋರಿಸ್ತೀನಿ ಒಂದು 15 ನಿಮಿಷ ಆದಮೇಲೆ. ಮಧ್ಯದಲ್ಲಿ ಅವಾಗವಾಗ ಸೌಟಿಂದ ತಿರುಗಿಸ್ಕೊಡಿ, ಮಸಾಲೆನ ತಲೆ ಹಿಡಿಯೋಕ್ಕೆ ಬಿಡಬಾರ್ದು. ಇವಾಗ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ಥರ ಎಣ್ಣೆ ಎಲ್ಲ ಮೇಲೆ ಬಂದು ನಮಗೆ ಬೇಕಾಗಿರೋಂಥ ಥಿಕ್ನೆಸ್ಗೆ ಗ್ರೇವಿ ರೆಡಿ ಆಗಿರಬೇಕು. ಅದೇ ಥರ ಚಿಕನ್ನು ಬೆಂದಿರಬೇಕು. ಇವಾಗ ನೋಡ್ತಾ ಇರ್ಬೋದು. ಸೊ ಇವಾಗ ರೆಡಿಯಾಗಿದೆ. ಇಲ್ಲಿ ನೀವು ಬೇಕಂದರೆ ಬಟರ್ ಯೂಸ್ ಮಾಡ್ಕೋಬೋದು. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೋದು, ಅಥವಾ ಕಸೂರಿ ಮೆಥಿನ ಡ್ರೈ ಫ್ರೈ ಮಾಡಿ ಕೂಡ ಉದುರಿಸ್ಕೋಬೋದು. ನಿಮಗೆ ಫ್ಲೇವರು ಟೇಸ್ಟ್ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ನೀವು ಬಿಸಿ ಬಿಸಿ ರೋಟಿಗೆ, ಚಪಾತಿಗೆ, ದೋಸೆಗೆ, ಗೀ ರೈಸ್ಗೆ, ಪ್ಲೈನ್ ಕುಷ್ಕಾಗೆ ಅಥವಾ ವೆರೈಟಿ ಪ್ಲೈನ್ ರೈಸ್ಗೆಲ್ಲ ನೀವು ಸರ್ವ್ ಮಾಡ್ಕೋಬೋದು. ಸೂಪರಾಗಿರುತ್ತೆ. ಈ ವಿಂಟರಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಚಿಕನಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗೋಸ್ಕರ ಮುಂದಿನ ಟೈಮ್ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.